ಜೊತೆಯಲಿ ಜೊತೆಯಲಿ ಅವತ್ತಲ್ಲಿ ಹೋಗಿದ್ದು ಪಾವನಿ ಇಷ್ಟು ದೂರ ಬಂದು ಜೀವನ ಮಾಡ್ತಾ ಇದ್ದಾಳೆ. ಅದು ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ನನ್ನ ಇಡೀ ಜೀವನದಲ್ಲಿ ಸಾಯೋವರೆಗೂ ಕಾಡೋ ಒಂದೇ ಒಂದು ಕಪ್ಪು ಚುಕ್ಕಿ ಅಂದರೆ ಇದು. ಒಂದು ವೇಳೆ ಇವಳು ಕಣ್ಣಿಗೆ ಬಿತ್ತು ಅಂದರೆ ನನ್ನ ಜೀವನ ನಾನೇ ಬಲಿ ಕೊಟ್ಟಂಗಾಗುತ್ತೆ. ನೋ ವೇಸ್. ದೊಡ್ಡ ಬಂತು, ಎದ್ದೊಳ್ರಿ ಓಡ್ ಬನ್ನಿ. ರೀ ಎಷ್ಟು ಕಷ್ಟಪಟ್ಟು ಕಟ್ಟಿದ್ವಿ, ಹೋಯ್ತಲ್ರಿ ನಿಮ್ಮ ಕನಸು. ಅದೇ ಇಬ್ರು ಸೇರಿ ಕಂಡಿದ್ದ ಕನಸು ಒಂದೇ ಏಟಿಗೆ ನುಚ್ಚು ಆಗೋಯ್ತು. ನಮ್ಮ ಕನಸು ಯಾವತ್ತೂ ನಿಜ ಆಗಲ್ಲ ರೀ. ಶಾಲಿನಿ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ಮೊದಲನೇ ಸಲ ಇಬ್ರು ಕನಸು ಕಂಡಿದ್ವಿ, ಆದರೆ ಯಪ್ಪ ರೀ, ಬೀಚಲ್ಲಿ ಕೂತ್ಕೊಂಡು ಮಳ್ಳಲ್ಲಿ ಕಟ್ಟೋ ಗೂಡು ಏನು ಪರ್ಮನೆಂಟ್ ಆಗ ಇರುತ್ತೆ? ಟೀಚರ್ ಅಂತೀರಾ, ಹಿಂಗೆ ಟೆನ್ಸ್ ಆದರೆ ಹೆಂಗೆ? ಆದರೂ ಏನೂ ಆಗಿಲ್ಲಪ್ಪ. ಇಂಥ 100 ಕನಸುಗಳು ಕೊಚ್ಕೊಂಡು ಹೋಗ್ಬೋದು, ಆದರೆ ಇಲ್ಲಿರೋ ಕನಸು ನಾವು ಬದುಕಿರೋವರೆಗೂ ನಮ್ಮ ಜೊತೆಲೇ ಇರುತ್ತೆ. ಪ್ರತಿ ಕ್ಷಣನೂ ನೆನ್ಸಾಗ್ತಾನೆ ಇರುತ್ತೆ. ಪ್ರಾಮಿಸ್ ಕಣ್ರಿ. ಬೇರೆ ಅಳ್ಬೇಡ್ರಿ. ನಿಮ್ಮ ಕಣ್ಣಲ್ಲಿ ನನ್ನ ಕನಸುಗಳನ್ನೆಲ್ಲ ಕಾವಲ್ಗಿಟ್ಬಿಟ್ಟಿದ್ದೀನಿ. ನೀವು ಹತ್ರ ಅದೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ನಾನು ನನ್ನ ಕನಸೋಯ್ತು ಅಂತ ಅಳ್ಬೇಕಾಗತ್ತೆ. ರೀ ಸಾಕು, ಬನ್ನಿ ನೋಡಿ. ಹೀಗೆ ನಗ್ನಾಗ ಆಡ್ಕೊಂಡು ನನಗೆ ಇದೇ ಥರ ಹೊಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅಲ್ಲೊಂದು ಕಡೆ ಸನ್ಸೆಟ್ ಪಾಯಿಂಟಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಾಗುತ್ತಂತೆ. ಹೋಗೋಣ? ಸನ್ಸೆಟ್ಟು ತುಂಬ ಚೆನ್ನಾಗಿರುತ್ತೆ. ಹೋಗೋಣ? ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆ ಪಶ್ಚಿಮ ದಿಕ್ಕಿನೆಲ್ಲ ಒಂದು ಹುಡುಗಿ ಅಂದ್ಕೊಂಡ್ರೆ ಸೂರ್ಯನ ಹುಡುಗ ಅವಳ ಹತ್ರ ಹೋದ ತಕ್ಷಣ ಎಷ್ಟು ಚೆನ್ನಾಗಿ ನಾಚ್ಕೊಂಡು ಕೆಂಪಾಗ್ತಿದ್ದಾಳೆ ನೋಡಿ. ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಮತ್ತೆ ಜಗತ್ತನ್ನೇ ಬೆಳಕೋ ಸೂರ್ಯಂಗೂ ಕೂಡ ಟೆಂಪರ್ವರಿಯಾಗಿ ಸಾವು ಅನ್ನೋದು ಕಾಡುತ್ತಂತೆ. ಹೆಲ್ಪ್ಲೆಸ್ ಆಗಿ ಸೂರ್ಯ ದಿಗಂತದ ಕಡೆ ಬಿದ್ದು ಹೋಗ್ತಾ ಇದ್ದಾನೆ, ಕತ್ಲಲ್ಲಿ ಕರ್ಗೋಗ್ತಾ ಇದ್ದಾನೆ ಅನ್ನಿಸ್ತಾ ಇದೆ. ನೆಗೆಟಿವ್ ಥಾಟ್ಸ್ ಹುಟ್ಟಿದ್ದೇ ನಿಮ್ಮಿಂದ ಅನ್ಸುತ್ತೆ ರೀ. ಸ್ವಲ್ಪ ಪಾಸಿಟಿವ್ ಆಗು ಇರ್ರಿ. ಏನು ಮಾಡೋದು, ನಾನು ಬೆಳೆದು ಬಂದ ವಾತಾವರಣ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಆಗೋದಿಲ್ಲ.
ನಾನು ಹೇಳ್ಕೊಡ್ತೀನಿ. ಅಲ್ಲಿ ನೋಡಿ, ಆ ಸೂರ್ಯನ ಒಬ್ಬ ಗಂಡಸು ಅಂದ್ಕೊಂಡ್ರೆ ಇಡೀ ದಿನ ಜಗತ್ತನ್ನು ಬೆಳಗೋ ಕೆಲಸ ಮಾಡಿ ಮಾಡಿ ಫುಲ್ ಸುಸ್ತಾಗಿ ಹೋಗಿದ್ದಾನೆ. ಈಗ ಅವನು ಅವನ ಮನೆಗೆ ವಾಪಸ್ ಆಗ್ತಾ ಇದ್ದಾನೆ. ಆ ಪಶ್ಚಿಮ ದಿಕ್ಕನ್ನೇ ಅವನ ಮನೆ ಅಂದ್ಕೊಂಡ್ರೆ ಆ ದಿಗಂತಾನೆ ಅವನ ಬೆಡ್ರೂಮ್. ಅಲ್ಲಿ ಅವನ ಹೆಂಡತಿ ಅವನಿಗೋಸ್ಕರ ಕಾಯ್ತಾನೇ ಇರ್ತಾಳೆ. ಅವಳ ಹತ್ರ ಹೋಗಿ ಅವಳ ಮಡ್ಲಲ್ಲಿ ತಣ್ಣಗೆ ಮಲ್ಕೊಂಡು ಬೆಳಿಗ್ಗೆ ಮತ್ತೆ ಬಿಸಿಯಾಗಿ ಎದ್ದು ಡ್ಯೂಟಿಗೆ ವಾಪಸ್ ಆಗ್ತಾನೆ. ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು? ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ. ಎಷ್ಟೇ ಕೆಟ್ಟದಾದರೂ ಅದ್ರಲ್ಲಿ ಬರೀ ಒಳ್ಳೇದನ್ನೇ ನೋಡಬೇಕು, ಆಗ ಸೂಪರ್ ಆಗಿರುತ್ತೆ. ಸಿಂಪಲ್ ಕಣ್ರಿ. ರೀ, ಏನೋ ಒಂದು ಕೇಳ್ತೀನಿ, ನೆಗೆಟಿವ್ ಆಗಿ ಥಿಂಕ್ ಮಾಡೋದಿಲ್ಲ ತಾನೆ? ಇಲ್ಲ, ಕೇಳು. ನಾನು ವಯಸ್ಸಿಗೆ ಬಂದಾಗ್ಲಿಂದನೂ ಆಸೆ ಪಟ್ಟಿರೋ ಗಳಿಗೆ ಇದು. ನಾನು ಹುಡುಗಿ ಜೊತೆ ಸನ್ಸೆಟ್ ಆಗೋ ಟೈಮಲ್ಲಿ ಈ ಸೂರ್ಯ ಈ ನಿಸರ್ಗದ ಮುಂದೆ ನಿಲ್ಲಿಸ್ಕೊಂಡು ಒಂದು ಕ್ಷಣಕ್ಕೋಸ್ಕರ ನನಗೆ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಗೊತ್ತಾ? ನನ್ನ ಲೈಫಲ್ಲೇ ಕೊಡ್ತಿರೋ ಮೊದಲನೇ ಮುತ್ತಿದು. ಏನಾದರೂ ಮಾತಾಡಿ ಶಾಲಿನಿ. ಹೌ ಡು ಯು ಫೀಲ್? ಏನಾದರೂ ರಿಪ್ಲೈ ಮಾಡ್ರಿ. ಏನಂತ ಮಾತಾಡಲಿ? ನಾನು ನಿನ್ನ ಸ್ವತ್ತು. ನನ್ನ ಮೇಲೆ ನಿನಗೆ ಸಂಪೂರ್ಣ ಅಧಿಕಾರ ಇದೆ. ನೀನು ಏನೇ ಮಾಡಿದ್ರು ನಾನು ವಿರೋಧ ಮಾಡಲ್ಲ. ಖುಷಿಯಿಂದನೇ ಸಹಿಸ್ಕೋತೀನಿ. ವಾಟ್? ಸಹಿಸ್ಕೋತೀರಾ? ಅಂದ್ರೆ ನಾನು ಇಷ್ಟೊತ್ತು ಮುದ್ದು ಮಾಡಿದ್ದನ್ನ ನೀವು ಸಹಿಸ್ಕೊಳ್ತಿದ್ರಾ? ನನ್ನ ಪ್ರೀತಿನ ಸಹಿಸ್ಕೊಂಡು ನನ್ನನ್ನು ಏನ್ರಿ ಅನ್ಕೊಂಡಿದ್ದೀರಾ? ನೀವು ನನ್ನ ಸ್ವತ್ತು, ನಿಮ್ಮ ಮೇಲೆ ಅಧಿಕಾರ ಇದೆ ಅನ್ನೋದಾಗಿದ್ದಿದ್ರೆ ಹೋಗ್ರಿ ರೇ. ನನ್ನ ಪ್ರೀತಿನ ಸಹಿಸ್ಕೋತಾರಂತೆ. ನೀವು ಸಹಿಸ್ಕೊಳ್ತಿದ್ರು ನಾನು ಮುದ್ದು ಮಾಡ್ತಾ ಇದ್ರೆ ನಾನು ನಿಮ್ಮನ್ನ ಯೂಸ್ ಮಾಡ್ಕೊಂಡಾಗ ಆಗೋದಿಲ್ವಾ? ಅದನ್ನ ಯಾವನಾದ್ರೂ ಪ್ರೀತಿ ಅಂತನಾ? ಹಂಗಲ್ವೋ? ಹೋಗ್ರಿ, ನೀವೇನು ಮಾತಾಡಬೇಡಿ. ನಾನು ನಿಮ್ಮನ್ನ ಪುಟ್ಟಾಣಿ ಮಕ್ಕಳು ತರ ಇಷ್ಟಪಡ್ತಿದ್ದೀನಿ ಕಣ್ರಿ. ಅದಕ್ಕೆ ದೊಡ್ಡ ಸ್ವಾರ್ಥ ಇರೋದಿಲ್ಲ. ನಿಜವಾಗ್ಲೂ ಕಣ್ರಿ, ನಾನು ನಿಮ್ಮನ್ನ ಮಗು ಥರನೇ ಇಷ್ಟಪಡ್ತಾ ಇರೋದು. ನೀವೇ ಐ ಲವ್ ಯು ಹೇಳಿ ನನ್ನ ಹತ್ರ ಬರೋವರೆಗೂ ನಾನು ಹಿಂಗೆ ಇದ್ಬಿಡ್ತೀನಿ. ನಿಜ ಕಣ್ರಿ, ನಾನು ಚಿಕ್ಕ ಮಗು ಥರ ನಿಮ್ಮ ಜೊತೆನೇ ಇದ್ಬಿಡ್ತೀನಿ. ಆದರೆ ನೀವು ಮಾತ್ರ ಈ ಥರ ತಪ್ಪೆಲ್ಲ ತಿಳ್ಕೊಬೇಡಿ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಏನಾದರೂ ಮಾತಾಡ್ರಿ. ಆಗ್ತಿಲ್ಲ ಕಣು. ನಿನ್ನ ಪ್ರೀತಿನ ಇನ್ನೂ ಒಪ್ಕೊಳ್ತಾ ಇದ್ರೆ ನಾನು ಪಾಪಿ ಆಗ್ಬಿಡ್ತೀನಿ. ಈ ಕ್ಷಣನ ನಿನ್ನ ಗಟ್ಟಿಯಾಗಿ ತಬ್ಕೊಂಡು ಸಾಕಾಗಷ್ಟು ಅಳಬೇಕು ಅನ್ನಿಸ್ತಾ ಇದೆ.
ಆದರೆ ಮಾಡಿರೋ ತಪ್ಪು ನನ್ನ ಮನಸ್ಸಾಕ್ಷಿ ಏನಾದರೂ ಉತ್ತರ ಕೊಡ್ರಿ. ನಾನು ನಿಮ್ಮನ್ನ ಪುಟ್ಟು ಮಗು ಥರ ಇಷ್ಟಪಟ್ಟು ನಿಮ್ಮ ಜೊತೆ ಹಾಗೆ ಇರ್ತೀನಿ. ಆದರೆ ನೀವು ಮಾತ್ರ ನನ್ನ ಪ್ರೀತಿನ ಸಹಿಸ್ಕೋಬೇಡಿ, ಸರಿನಾ? ಸರಿ. ಥ್ಯಾಂಕ್ಸ್. ನಾನು ನಿಮಗೆ ಮಗು ಅಂತ, ನೀವು ನನಗೆ ಕತೆ ಹೇಳಬೇಕಂತ. ಯಾವ ಕತೆ ಹೇಳಿ ಪುಟ್ಟ? ಯಾವುದಾದ್ರೂ ಸರಿ, ನಿಮ್ಗೆ ಇಷ್ಟ ಬಂದಿದ್ದು. ಮಹಾಭಾರತದಲ್ಲಿ ಕುಂತಿ ಅಂತ ಒಬ್ಳು ರಾಜ್ಕುಮಾರಿ ಇದ್ಲಂತೆ. ಅವಳಿಗೆ ಸೂರ್ಯನ ಜೊತೆ ಸಂಪರ್ಕ ಆಗಿ ಮದುವೆಗೆ ಮುಂಚೆನೇ ಒಂದು ಮಗು ತಾಯಿ ಆಗ್ಬಿಟ್ಲಂತೆ. ಹೌದಾ? ಆಮೇಲೆ ಏನಾಯ್ತು? ಆ ಮಗುನ ಅವಳೆಲ್ಲೋ ಮರೆ ಮಾಡಿದ್ಲಂತೆ. ಸ್ವಲ್ಪ ದಿನ ಒಂಟಿಯಾಗೇ ಇದ್ಲಂತೆ. ಆಗ ಅವನ ಜೀವನದಲ್ಲಿ ಪಾಂಡುರಾಜ ಎಂಟ್ರಿ ಆಗ್ತಾನಂತೆ. ಓ, ಸೆಕೆಂಡ್ ಲವ್ ಸ್ಟೋರಿನಾ? ಸೆಕೆಂಡ್ ಲವ್ ಏನಲ್ಲ. ಪಾಂಡುರಾಜಂಗೆ ಅವಳ ಹಳೆ ಕತೆ ಏನೂ ಗೊತ್ತಿಲ್ಲದೆ ಅವಳಿಗೊಂದು ಹೊಸ ಜೀವನ ಕೊಡ್ತಾನೆ. ಇದು ಅನ್ಯಾಯ ಯಾಕಂದ್ರೆ ಕುಂತಿ ಮಾಡಿದ್ದು ತಪ್ಪು ತಾನೆ? ಇದು ಅನ್ಯಾಯ ಯಾಕಂದ್ರೆ ಕುಂತಿ ಮಾಡಿದ್ದು ತಪ್ಪು ತಾನೆ? ತನ್ನ ಹಳೆ ಕತೆ ಹಿಂಗೆಲ್ಲ ಇತ್ತು ಅಂತ ಮೊದಲೇ ಪಾಂಡುರಾಜಂಗೆ ಹೇಳಬೇಕಿತ್ತು ತಾನೆ. ಇಲ್ಲ ಅಂದ್ರೆ ನಿಜನ ಮುಚ್ಚಿಟ್ಟು ಮದುವೆ ಆದಂಗೆ ಆಗಲ್ವಾ? ಮೋಸ ಆಗಲ್ವೇನ್ರಿ? ಹೌದು, ಅದು ಮೋಸನೇ. ನಾನು ನಿಂಗೆ ಹೇಳಲೇಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಕಣೋ. ಆದರೆ ನೀನೇ ಕಿವುಡ ಆಗಿದ್ದೆ. ಎಲ್ಲರೂ ಸೇರಿಕೊಂಡು ನನ್ನನ್ನು ಮೂಕಿ ಮಾಡಿಬಿಟ್ರು. ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಕುಂತಿ ಯಾಕೆ ಸತ್ಯ ಹೇಳ್ದೆ ಮದುವೆ ಮಾಡ್ಕೊಳ್ಳ? ಅವಳು ಹೇಳಬೇಕು ಅಂತ ಇದ್ಲೋ ಏನೋ, ಆದರೆ ಅವಳು ಸುತ್ತ ಇರೋ ಸಮಾಜ ಬಾಯಿ ಮುಚ್ಚಿಸ್ಬಿಡ್ತು ಅನ್ಸುತ್ತೆ. ಹೋಗ್ಲಿ ಬಿಡಿ ಪಾಪ. ಅವನು ಯಾವನೋ ಸೂರ್ಯ ಮೋಸ ಮಾಡಿಬಿಟ್ಟು ಹೋದರೆ ಪಾಪ ಈಗ ಕುಂತಿ ತಾನೇ ಏನಂತ ಮಾಡೋಕ್ಕಾಗುತ್ತೆ? ಅವ್ರಿಗೂ ಇನ್ನೊಂದಷ್ಟು ಬೇಕೇ ಬೇಕಲ್ವಾ? ಹಂಗಂತೀಯ? ಅಂದರೆ ಕುಂತಿ ಮಾಡಿ ತಪ್ಪಲ್ವಾ? ಇಲ್ಲ, ಅವಳೇನು ಫ್ಲರ್ಟ್ ಅಲ್ವಲ್ಲ, ಸೊಸೈಟಿಲಿರೋ ಹೆಣ್ಮಗಳು ತಾನೆ. ಅದು ಅಲ್ಲದೆ ಪಾಂಡುರಾಜಂಗೆ ಮೋಸ ಮಾಡೋ ಉದ್ದೇಶ ಇಟ್ಕೊಂಡು ಬೇಕಂತಲೇ ಸುಳ್ಳು ಹೇಳಿ ಮದುವೆ ಆಗಿದ್ರೆ ತಪ್ಪಾಗಿರೋದು. ಆದರೆ ಹೆಣ್ಣಾಗಿ ಹೆಲ್ಪ್ಲೆಸ್ ಅಲ್ವಾ? ಸೊ ತಪ್ಪಿಲ್ಲ. ರಂಗ, ನಾನು ತಪ್ಪಿಲ್ಲ ಅಂತ ನನ್ನ ಗಂಡ ಹೇಳ್ತಾ ಇದ್ದಾನೆ. ಆಮೇಲೆ ಕುಂತಿಗೆ ಪಾಂಡುರಾಜನ ಜೊತೆ ಮದುವೆ ಆಯಿತು. ಅವನ ಜೊತೆನಾದ್ರೂ ಕುಂತಿ ಚೆನ್ನಾಗಿದ್ಲು ತಾನೆ? ಹೇಗಿರ್ಬೇಕಿತ್ತು? ಪ್ರೀತಿಯಿಂದ ಇರಬೇಕಿತ್ತು. ಯಾವತ್ತೋ ಏನೋ ಆಗೋಯ್ತು ಅಂತ ಕಣ್ಣೀರು ಹಾಕ್ಕೊಂಡು ಗಂಡನ್ನೂ ದೂರ ಮಾಡ್ಕೊಂಡಿದ್ರೆ ಅದನ್ನು ಯಾವನಾದ್ರೂ ಸಂಸಾರ ಅಂತನ? ಹಳೆದನ್ನೆಲ್ಲ ಬಿಟ್ಟು ಹಾಕಿ ನಾಳೆಗೋಸ್ಕರ ಅವಳು ನಗ್ನಗ್ತಾ ಇರಬೇಕಿತ್ತು. ಇಲ್ಲ ಅಂದರೆ ಒಳ್ಳೆ ಹುಡುಗಿ ಸಿಕ್ಲು ಅಂತ ಮದುವೆ ಆದ್ನಲ್ಲ, ಆ ಪಾಂಡುರಾಜಂಗೆ ಅನ್ಯಾಯ ಆಗಲ್ವಾ? ಕುಂತಿ ಹೊಸ ಗಂಡನ ಜೊತೆನಾದರೂ ಖುಷಿಯಾಗಿದ್ಲು ತಾನೆ? ಇದ್ಲು. ಅವರಿಬ್ರು ತುಂಬ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ರು.
ಮಾಡ್ತೀನಿ ಕಣೋ. ನಾನು ನಿನ್ನೆ ಹಾಕಿದ ಕಣ್ಣೀರಿಗೆ ನೀನು ಇವತ್ತು ನಾಳೆ ನೆನೆಯೋದು ಬೇಡ. ನೀನು ನಗ್ನಗ್ತಾ ಇರಬೇಕು, ನಗ್ನಗ್ತಾ ಇರಲೇಬೇಕು. ಇನ್ನು ಮುಂದೆ ನಿನ್ನ ಸಂತೋಷಕ್ಕೋಸ್ಕರ ನಾನು ಬದುಕಬೇಕು, ಬದುಕಲೇಬೇಕು. ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು. अरे वो बेटी, आओ आओ ना बेटी, इधर आ जाओ. आओ बेटी. कुंती हो तुम? ನನ್ನ ವಿಷಯ ನಿಮ್ಗೆ ಹೇಗೆ ಗೊತ್ತು? मुझे सब कुछ पता है. ये तुम्हारा रंगा है ना, इधर बैठकर सब कुछ बता रहा है. इतना दिन कुछ हुआ ना, वो सब कुछ भूल जाओ. उस कुंती को, पुराना कहानी को भूल जाओ. सिर्फ तुम्हारे लिए वो लड़का आया है. तुम्हारे रंगा ने उसे भेजा है. अपने आप को समर्पण कर दो. उसके साथ पूरा जिंदगी जी लो, खुशी से प्यार से जी लो. जाओ. ಬದುಕ್ತೀನಿ ರಂಗ. ಇವ್ರ ಮುಖಾಂತರ ನೀನು ನನಗೆ ದಾರಿ ತೋರಿಸ್ಬಿಟ್ಟೆ. ಅಭಯ್ ಜೊತೆ ಸಂಪೂರ್ಣವಾಗಿ ಬದುಕ್ತೀನಿ. ರೀ, ಎಲ್ಲೆಲ್ರಿ ನಿಮ್ಮನ್ನು ಹುಡ್ಕೋದು? ಅದು ಸರಿ, ಇಲ್ಲೇನು ಮಾಡ್ತಾ ಇದ್ದೀರಾ? ಇವ್ರು ಯಾರು? ಅದು ಇವರು ये तुम्हारा सीनियर है ना? ಆಹಾ ರೀ, ಆಗ್ಲೇ ನಮ್ಮ ಕತೆ ಇವ್ರಿಗೆಲ್ಲರಿಗೂ ಹೇಳ್ಬಿಟ್ರಾ? ಅಯ್ಯೋ ಇಲ್ಲಪ್ಪ, ಒಂದು ಅಕ್ಷರ ನಾನು ಹೇಳಿಲ್ಲ. ಎಲ್ಲ ಇವರೇ ಹೇಳ್ತಾ ಇದ್ದಾರೆ. ಅದು ಹೆಂಗ್ರಿ ಆಗುತ್ತೆ? ರೀ ಮೇಡಮ್, ನನ್ನ ಹುಟ್ಟೆಸ್ರೇನು ಅಂತ ಇವ್ರಿಗೂ ಗೊತ್ತಿಲ್ಲ. ನೀವು ಹೇಳಿ ನೋಡೋಣ. मुझ पर यकीन नहीं है क्या कार्तिक? रंगा ने इसे तुम्हें दिया है. अगर रंगा ने इसे वापस छीन लिया तो? ಏ ಇಲ್ಲ ಇಲ್ಲ, ಏನೇನೋ ಹೇಳ್ಬೇಡ್ರಿ. ಇವರು ನನ್ನ ಶಾಲಿನಿ. ಇವ್ರನ್ನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಯಾವತ್ತೂ ಬಿಡೋದಿಲ್ಲ. मैं किसी को भी इन्हें छीनने नहीं दूंगा. ये मेरी शालिनी है. तो इसे शाश्वत रखने के लिए क्या करोगी तुम? क्या करना है? कुछ भी करूंगा. चाहे तो जान भी दे दूंगा. जान का जरूरी नहीं है. जाओ मंदिर पे. जो कुछ सेवा करने को मन आता है भक्ति से करो. वो प्रसन्न हो जाएगा. ये तुम्हारी हो जाएगी. ಸರಿ, ಮಾಡ್ತೀನಿ. ಇವತ್ತೇ ಖಂಡಿತ ಮಾಡ್ತೀನಿ. रामाय रामभद्राय रामचंद्राय वेदसे.